ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ. ಸೊ ಅವತ್ತೇ ಸವಾಲನ್ನು ಹಾಕಿರ್ತಾಳೆ ವೈಶಾಖ, ನಾನು ನಿನ್ನನ್ನು ಮನೆಯಿಂದ ಆಚೆ ನೂಗ್ತೀನಿ, ಕಳಿಸ್ತೀನಿ ಅಂತ. ಈ ಕಡೆ ಚಾರು ಕೂಡ ನಿನ್ನನ್ನು ಮನೆಯಿಂದ ನಾನು ಆಚೆ ಕಳಿಸ್ತೀನಿ ಅಂತ ಸವಾಲನ್ನು ಹಾಕಿರ್ತಾಳೆ. ಆದರೆ ಇಲ್ಲಿ ಉಲ್ಟಾ ಎಲ್ಲವೂ ಕೂಡ ವೈಶಾಖ ಅಂತೂ ಬೇಕಾ ಅಂತ ನಾಟಕನೇ ಮಾಡ್ತಿದ್ದಾಳೆ. ಕೆಳಗಡೆ ಜಾರಿ ಬೀಳ್ತಾಳೆ, ಅಕ್ಕೇ ಬೀಳೋದು, ಕೊಬ್ಬರಿ ಎಣ್ಣೆ ಚೆಲ್ಬಿಟ್ಟಿರ್ತಾಳೆ ಚಾರು ಅಂತ. ಆಮೇಲೆ ನಂತರ ಅದನ್ನ ಅಪವಾದನೆ ಆರೋಪ ಚಾರು ಮೇಲೆ ಬರುತ್ತೆ. ಈಗ ಕೋದಂಡ ಅಂತೂ ಇಷ್ಟು ದಿವಸಗಳ ಕಾಲ ಒಂಚೂರು ಮಾತನಾಡ್ತಿರಲಿಲ್ಲ ಅಲ್ವಾ, ಈಗ ಕಂಪ್ಲೀಟಾಗಿ ವೈಶಾಖ ಪರ, ವೈಶಾಖ ಒಳ್ಳೆಯವನು ಅಂತ ಕೋದಂಡ ಅನ್ಕೊಬಿಟ್ಟಿದ್ದಾನೆ, ಒಂದು ಫೂಲ್ ಆಗ್ತಾ ಇದ್ದಾನೆ. ನೀಟಾಗಿ ನಂಬಿಸಿ ಬಿಟ್ಟಿದ್ದಾಳೆ ವೈಶಾಖ ಕೋದಂಡನ. ಅದಕ್ಕೋಸ್ಕರ ಕೋದಂಡ ಇದೀಗ ವೈಶಾಖ ಪರನೇ ತುಂಬಾನೇ ಕಂಪ್ಲೀಟ್ ಆಗಿ ಚಾರುಗೆ ಬೈಯೋದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಈಗ ವೈಶಾಖ ಮನೇಲಿ ಇರ್ತಾಳೆ, ಚಾರು ಮನೆಯಿಂದ ಆಚೆ ಹೋಗ್ಬೇಕು, ಆ ರೀತಿಯ ಒಂದು ಪರಿಸ್ಥಿತಿ. ಯಾರು ಮನೇಲಿ ಇರಬೇಕು, ಯಾರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಈಗ ಡಿಸೈಡ್ ಆಗ್ಬೇಕು ಅಂತ ಕೋದಂಡ ಕೂಡ ಹೇಳುತ್ತಾ, ಈ ಕ್ಷಣದಿಂದಲೇ ಚಾರು ಮನೆಯಿಂದ ಆಚೆ ಹೋಗ್ಬೇಕು. ಅಕಸ್ಮಾತ್ ಏನಾದ್ರು ಇನ್ನ ಕೂಡ ಇಲ್ಲೇ ಇದ್ರೆ ಎಲ್ಲರ ಫೋಟೋಗೂ ಕೂಡ ಆರವನ್ನ ಹಾಕ್ಬಿಡ್ತಾಳೆ, ಪ್ರಾಣ ತೆಗೆಯುವಂತ ಕೆಲಸ ಮಾಡ್ತಾಳೆ. ನಮ್ಮ ಒಂದು ಸಂಸಾರ ನಾಳು ಮಾಡೋಕ್ಕೆ ಅಂತಾನೆ ಈಕೆ ಚಾರು ಇರೋದು. ಈಕೆ ಮುಖವಾಡ ಈಗ ಬಯಲಾಗ್ತಾ ಇದೆ. ಇಷ್ಟು ದಿವಸಗಳ ಕಾಲ ನಾಟಕ ಮಾಡ್ತಾ ಇದ್ದಾಳೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಈಕೆ ಸರಿ ಇಲ್ಲ, ಕೆಟ್ಟವಳು. ಒಂದು ಕ್ಷಣವೂ ಕೂಡ ಈಕೆ ಇರ್ಬೋದು, ಮನೆಯಿಂದ ಹೊರಟೋಗ್ಬೇಕು ಹಾಗೆ ಹೀಗೆ ಅಂತ ಚಾರುನ ಆಚೆ ಕಳಿಸೋಕೆ ಈಗ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಮುಂದಾಗ್ಬಿಡ್ತಿದ್ದಾರೆ. ಯಾಕೆಂದ್ರೆ ಆ ರೀತಿ ನಂಬಿಸ್ಬಿಟ್ಟಿದ್ದಾಳೆ ಈಗ ವೈಶಾಖ. ಹಾಗಾದ್ರೆ ನಿಜಕ್ಕೂ ವೈಶಾಖ ಪ್ಲಾನ್ ಸಕ್ಸಸ್ ಆಗುತ್ತಾ? ವೈಶಾಖ ಗೆದ್ಬಿಡ್ತಾಳ? ವೈಶಾಖ ಇದರಿಂದ ಕಂಪ್ಲೀಟ್ ಆಗಿ ಖುಷಿ ಪಡ್ತಾ ಇದ್ದಾಳೆ, ಹಿಂದ್ಗಡೆ ನಿಂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ನಗಾಡ್ಕೊಂಡು ಎಲ್ಲವನ್ನೂ ಕೂಡ ಮಾಡ್ತಿದ್ದಾಳೆ. ನೋಡ್ಬೇಕು ಏನಾಗುತ್ತೆ ಅಂತ.